ನಮಸ್ಕಾರ ವೀಕ್ಷಕರೇ, ಯುಟಿವಿ ನ್ಯೂಸ್ಗೆ ಸ್ವಾಗತ. ನಾನು ರೋಹಿತ್ ಪವಾರ್. ನಮಸ್ಕಾರ ಕರ್ನಾಟಕ ಗಾಣಿಗ ಸಮಾಜದ ಬಂಧುಗಳಿಗೆ. ನಮ್ಮ ಗಾಣಿಗ ನಿಗಮ ಅಭಿವೃದ್ಧಿಯಾಗಿ ಇವತ್ತಿಗೆ 1 ವರ್ಷ ಆಯಿತು. ಇನ್ನೂ ಅನುದಾನ ಕೊಟ್ಟಿಲ್ಲ ಕಾಂಗ್ರೆಸ್ ಸರ್ಕಾರದವರು. ಈ ಸತಿ ನಮ್ಮ ಬೆಳಗಾವಿಯಲ್ಲಿ ಶೇಳಿಗಳ ಅಧಿವೇಶನದಲ್ಲಿ ಇವತ್ತು 9ನೇ ತಾರೀಕು ಚಾಲು ಸ್ಟಾರ್ಟ್ ಆಗಿರುತ್ತದೆ. ನಮ್ಮ ಗಾಣಿಗ ಸಮಾಜದವರು ಏನಂತ ಹೇಳಿ ತೋರಿಸಬೇಕಾಗಿದೆ. ಅದಕ್ಕೋಸ್ಕರ ನಮ್ಮ ಗಾಣಿಗ ಸಮಾಜದ ಬಾಂಧವರಲ್ಲಿ ಒಂದು ಮನವಿ. ಯಾರೋ ಅವ್ರು ಫೋನ್ ಮಾಡಿದ್ರು, ಇವ್ರು ಫೋನ್ ಮಾಡಿದ್ರು, ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ. ನಾವೇ ನಮ್ಮ ಮನಿ ಸಲುವಾಗಿ, ನಮ್ಮ ಮನೆ ತುಂಬಿಸ್ಕೊಳ್ಳೋ ಸಲುವಾಗಿ, ನಮ್ಮ ಮನಿ ನಡೆಯೋ ಸಲುವಾಗಿ ನಾವು ಸ್ಟ್ರೈಕ್ ಕೂಡಾಕತ್ತಿಲ್ಲ, ಇದು ಮಾಡಾಕತ್ತಿಲ್ಲ. ನಮ್ಮ ಸಮಾಜದವರು ಕಡು ಬಡವರ ಸಲುವಾಗಿ ನಮ್ಮ ಕೈಲಿ ಏನಾದ್ರೂ ಒಂದು ಮಾಡ್ಬೇಕಂತೇಳಿ ಮಾಡ್ತಾ ಇದ್ದೀವಿ. ಅವ್ರಿವರು ಯಾರೇ ಹೇಳಿದ್ರು, ಯಾರೇ ಕಿವಿ ಕೊಡ್ಲಾರೆ ನಮ್ಮ ಗಾಣಿಗ ಸಮಾಜದ ಬಾಂಧವರಲ್ಲಿ ಒಂದು ಕಳಕಳಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಇದೇ ತಿಂಗಳು ಡಿಸೆಂಬರ್ 18ನೇ ತಾರೀಕು ಸುವರ್ಣ ಸೌಧ ಬೆಳಗಾವಿ, ಅದರ ಮುಂದೆ ನಾವು ಸ್ಟ್ರೈಕ್ ಅನ್ನು ಕೂತ್ಕೊಳ್ತಾ ಇದ್ದೇವೆ ಹಾಗೂ ಮನವಿಯನ್ನು ಕೊಡುತ್ತಿದ್ದೇವೆ. ದಯಮಾಡಿ ಎಲ್ಲ ನಮ್ಮ ಗಾಣಿಗ ಸಮಾಜದ ಬಾಂಧವರು, ಗುರು ಹಿರಿಯರು ಎಲ್ಲರೂ ದಯಮಾಡಿ ಆ ಫಂಕ್ಷನ್ಗೆ ಬಂದು ಎಲ್ಲರೂ ಪಾಲ್ಗೊಳ್ಳಬೇಕಾಗಿ ವಿನಂತಿ. ನಂದು ಗಡಿಗೆ, ಸುವರ್ಣ ಕರ್ನಾಟಕ ಗಾಣಿಗ ಮಹಾಸಭಾ राज्य युवा घटक अध्यक्षರು. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए. साथ ही साथ लाइक, शेयर और कमेंट करना ना भूलिए.